ನಿನಗೆ ಕಷ್ಟವನ್ನ ಹೇಳಿಕೊಳ್ಳುವಾಗ ತೋಡಿಕೊಳ್ಳುವಾಗ ಕಣ್ಣೀರಾಗುವುದು ದ್ರೌಪದಿ, ನನಗೆ ಎಷ್ಟು ಪ್ರಯತ್ನ ಮಾಡಿ ಕಣ್ಣೀರೇ ಬರುವುದು. ಯಾಕೆ? ಕಷ್ಟವನ್ನು ಉಂಡು 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 ಕಂಬನಿ ಜಾರಿ 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 ಅದೆಲ್ಲ ಗೊತ್ತಿ ಹೋಗಿದೆ. ನೀನು ಮದುವೆಯಾಗುವ ಪೂರ್ವದಲ್ಲಿ ಅದು ಸುಖವಾಗಿದ್ದವು, ಮದುವೆ ಆದ ಮೇಲೆ ಕಷ್ಟವನ್ನು ಅನುಭವಿಸಿದವು. ನನಗೂ ಚೆನ್ನಾಗಿ ಗೊತ್ತೋದು. ಆದರೆ ನನ್ನ ವೃತ್ತಾಂತವನ್ನು ನೀನು ಕೇಳಿದರೆ ನಿಜವಾಗಿ ಭೀಮಾ, ನೀನು ಮತ್ತೆ ಏನೂ ಮಾಡುವುದು ಬೇಡ. ಇಷ್ಟು ವರ್ಷ ಇಷ್ಟು ಮಾಡಿದ್ದೆ ಸಾಕು. ಏನಂತ ಕಷ್ಟವನ್ನು ಅನುಭವಿಸಿದ್ದೀರಬೇಕಲ್ಲ. ಹುಟ್ಟಿದ ಮರುಗಳಿಗೆ ಕಷ್ಟ ಪ್ರಾರಂಭ ಆಗಿದೆ. ಕಾಡಿನಲ್ಲಿ ತಾಯಿ ಹೆತ್ತಂತೆ ದಪ್ಪನೆ ಬಂಡೆಯ ಮೇಲೆ ನಾನು ನನ್ನ ಮಂಡೆ ಬಂಡೆಗೆ ಹೊಡೆಯುತ್ತಂತೆ. ಬಂಡೆ ಒಡೆದು ಹೋಯ್ತೇವೆ, ನಾನು ಮಂಡೆ ಹೊಡೆದು ಅದು ಅರ್ಥ ನನಗೆ ಪೆಟ್ಟಾಗಿಲ್ಲ ಅಂತ ಅಲ್ಲ. ಇಲ್ಲಿ ಬೇರೆ ಬೇರೆ ಪೆಟ್ಟನ್ನ ತಾಗಿಸಿಕೊಳ್ಳುವಂತ ಒಂದು ಪ್ರಾರಬ್ಧ ನಮಗುಂಟಲ್ಲ, ಅದಕ್ಕಾಗಿ ಮಂಡೆ ಹೊಡೆದ್ರೆ ಹಾಗಲ್ಲ. ಬಂಡೆ ಹೊಡೆಯದೆ ನೀವು ಅಷ್ಟು ಗಟ್ಟಿಯಾಗಿ ಉಳಿದದ್ದು ಯಾಕೆ ಗೊತ್ತಾ? ವೈರಿಗಳೆಲ್ಲಾದ್ರೂ ಉಪದ್ರ ಕೊಟ್ಟರೆ ಅವ್ರ ಹತ್ರ ಯುದ್ಧ ಮಾಡುವುದು ಬೇಡ. ಎಲ್ಲ ಕೌರವರು ಒಟ್ಟಾಗಿರುವಾಗ ಹೋಗಿ ಅವ್ರ ಮೇಲೆ ಬಿದ್ದರೆ ಸಾಕು. ಅಷ್ಟು ಮಾಡೋದಕ್ಕಾಗಿ ನೀವು ಅಷ್ಟು ಶಕ್ತಿ ಬಂದಿರಬೇಕು. ಪುಣ್ಯಕ್ಕೆ ಎಲ್ಲ ಕೌರವರು ಬಂದು ಇದೊಂದು ಬಂಡೆ ಅಂತ ನನಗೆ ಮಂಡೆ ಹೊಡ್ತಾರೆ ಅದೊಂದು ಹೇಳಿಲ್ಲ. ಆಮೇಲೆ ಲಕ್ಷಾಗ್ರಹ ಅಲ್ಲಿ ಗೊತ್ತಾಯ್ತು ನಮ್ಮನ್ನು ಸುಡುವುದಕ್ಕಾಗಿಯೇ ವಿಷಯ ತಿಳಿದ ಮೇಲೆ ರಾತ್ರೋರಾತ್ರಿ ನನ್ನ ಅಪ್ಪನ ಹೆಣವನ್ನು ಹೊರುವ ಭಾಗ್ಯ ನನಗಿಲ್ಲ. ಐವರನ್ನು ಅಮ್ಮ ಸಹಿತ ಉಳಿದವರನ್ನು ನನ್ನ ತಲೆಯ ಮೇಲೆ ಹೆಗಲ ಮೇಲೆ ಭುಜದ ಮೇಲೆ ಹೊತ್ತು ಆ ರಾತ್ರಿಯ ಕಾಲದಲ್ಲಿ ಹೋಗುವಾಗ ಎಲ್ಲಿ ತಲೆ ಹೊಡೆಯಿತು, ಎಲ್ಲಿ ಭುಜ ಬಡಿಯಿತು, ಎಲ್ಲಿ ಕಾಲ ಹೊಡೆಯಿತು ಅಂತೂ ಅರ್ಥ ಆಗಲಿಲ್ಲ. ಅಂತೂ ಹೊತ್ತುಕೊಂಡು ಹೋದೆ. ಆಮೇಲೆ ಹಸ್ತಿನಾವತಿಯಲ್ಲಿ ವಿಷವನ್ನು ಉಣಿಸಿದೆ, ಆದರೂ ಸಾಯಲಿಲ್ಲ. ಒಂದು ಎರಡು ನಿನ್ನ ವಿಚಾರ ಗೊತ್ತುಂಟಲ್ಲ ನಿನಗೆ ಎಷ್ಟು ಸಂದರ್ಭದಲ್ಲಿ ನಾನು ಕಷ್ಟಪಟ್ಟವ. ಬದುಕಿರುವುದಕ್ಕೂ ಕಷ್ಟವನ್ನೇ ಅನುಭವಿಸುತ್ತಾ ಕಾಲವನ್ನು ಕಳೆದವರೇ ದಿನ ಸುಖವನ್ನು ತಪ್ಪದಲ್ಲಿ ನಾನು ಕಂಡರೆ ಆದರೂ ಗೊತ್ತಿದೆಯಲ್ಲ, ಕ್ಷತ್ರಿಯನಾದವನಿಗೆ ನಿಜವಾದಂತಹ ಬಾಹುಗಳು ಅಂತ ಹೇಳಿ ಅವನಲ್ಲಿರುವಂತಹ ಆಯುಧಗಳು. ಸುಖವನ್ನು ನಾವು ದೇಹಕ್ಕೆ ಉಣಿಸುವುದು ನಮ್ಮ ಕೈಗಳಿಂದ. ಕ್ಷತ್ರಿಯನಾದವನು ತನಗೆ ಬೇಕಾದ ಸುಖ ಲಾಭಗಳನ್ನು ಒದಗಿಸಿಕೊಳ್ಳಬೇಕಾದ ತನ್ನ ಆಯುಧಗಳಿಂದ. ಅರ್ಜುನ ಪಾಶುಪತವನ್ನು ಪಡೆದುಕೊಂಡು ಬಂದಾಗ ಶಿವ ಪ್ರತ್ಯಕ್ಷನಾಗುವುದಕ್ಕೆ ನೀನು ಅಷ್ಟು ಕಾಲ ಯಾಕೆ ತಪಸ್ಸನ್ನು ಮಾಡಿದೆ? ಇದು ಕೈಯಲ್ಲಿ ಹಿಡಿದಿರುವಂತಹ ಗದೆ ಅಪ್ಪರಕ್ಕೆ ಹಸಿದು ಕೆಳ ಬೀಳದ್ರ ಒಳಗಾಗಿ ಶಿವನು ಪ್ರತ್ಯಕ್ಷನಾಗದೆ ಇದ್ರೆ ಗದೆಗೆ ತಲೆಯನ್ನು ಕೊಟ್ಟು ಪ್ರಾಣ ಬಿಡುತ್ತೇನೆ ಅಂತ ಶಪಥ ಮಾಡಿದ್ರಂತೆ. ಗದೆಯನ್ನು ಮೇಲಕ್ಕೆ ಎಸೆದಿರಂತೆ, ಕೆಳ ಬೀಳುವುದರೊಳಗಾಗಿ ಶಿವ ಪ್ರತ್ಯಕ್ಷನಾದನಂತೆ. ಹಾಗಾದ್ರೆ ಕೇವಲ ಪೌರುಷವನ್ನು ವ್ಯಕ್ತಪಡಿಸುವುದಕ್ಕಾಗಿ ಮಾತ್ರವಲ್ಲ, ಅಂತಹ ದೈವವನ್ನು ಸಾಕ್ಷಾತ್ಕಾರಗೊಳಿಸುವುದಕ್ಕೆ ಅಂತಹ ವಿಶೇಷವಾದ ಗದೆ ಉಂಟು